ಬೇರೆಲ್ಲೂ ಅಲ್ಲ, ಸಿಎಂ ತವರು ಜಿಲ್ಲೆಯಲ್ಲೇ ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಇಲ್ಲಿ. ಮಕ್ಕಳಿಂದ ಅಪಾಯದ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಶಿಕ್ಷಕರು. ಮಕ್ಕಳು ಶಾಲೆಗೆ ಹೋಗ್ತಾ ಇರೋದು ವಿದ್ಯಾಭ್ಯಾಸಕ್ಕಾಗಿ, ಆದ್ರೆ ಇಲ್ಲೇನ್ ಮಾಡ್ತಾ ಇದ್ದಾರೆ? ಮಕ್ಕಳು ಯಾವ ಕೆಲಸವನ್ನ ಮಾಡ್ತಿದ್ದಾರೆ? ಸಂಪ್ನಿಂದ ವಿದ್ಯಾರ್ಥಿಗಳೇ ನೀರು ಸೇದಬೇಕಿಲ್ಲಿ. ಇನ್ನು ಮಕ್ಕಳೇ ಶಾಲೆಯ ಟಾಯ್ಲೆಟ್ ಅನ್ನು ಕೂಡ ಕ್ಲೀನ್ ಮಾಡಬೇಕಂತೆ. ಇದು ಎಲ್ಲಿ ನಡೀತಾ ಇರೋದನ್ನ ಹೇಳ್ತೀವಿ ನೋಡಿ. ಇದು ಸಿಎಂ ತವರು ಜಿಲ್ಲೆಯ ಶಾಲೆಯಲ್ಲಿ, ಮೈಸೂರಿನ ವರುಣಾ ಕ್ಷೇತ್ರದ ಬಿಳಿಗೆರೆ ಹುಂಡಿಯಲ್ಲಿ ಈ ರೀತಿಯಾಗಿ ಮಕ್ಕಳ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಶಿಕ್ಷಕರು. ಸಿಎಂ ತವರು ಕ್ಷೇತ್ರದಲ್ಲೇ ಮಕ್ಕಳ ಜೀವಕ್ಕಿಲ್ವಾ ಗ್ಯಾರಂಟಿ ಅನ್ನುವಂತಹ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದೆ. ಸರದಿಯಂತೆ ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಳ್ತಾ ಇದ್ದಾರೆ ಶಿಕ್ಷಕರು. ದಿನಕ್ಕೆ ಇಬ್ಬರಂತೆ ಸಂಪಿನಿಂದ ನೀರು ಸೇದಬೇಕಂತೆ. ವಿದ್ಯಾರ್ಥಿಗಳಿಂದ ಕೆಲಸ ಮಾಡಿಸೋದು ಎಷ್ಟು ಸರಿ? ತಪ್ಪಿತಸ್ಥ ಶಿಕ್ಷಕರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಬಿಳಿಗೆರೆ ಹುಂಡಿ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ವಿ, ಪುಟ್ಟ ಪುಟ್ಟ ಮಕ್ಕಳು ಸಂಪಿನಿಂದ ನೀರನ್ನ ಸೇದ್ತಾ ಇರುವಂತಹ ಅಪಾಯದ ಕೆಲಸವನ್ನ ಮಕ್ಕಳು ಅಲ್ಲಿ ಮಾಡ್ತಾ ಇದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳ ಆಟ ಮೊದಲೇ, ಮಕ್ಕಳಿಗೆ ನಾವೇನ್ ಮಾಡ್ತೀವಿ ಅನ್ನೋದು ಗೊತ್ತಿರೋದಿಲ್ಲ, ಅಷ್ಟು ಜವಾಬ್ದಾರಿ ಇರೋದಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಅಲ್ಲಿ ಸಂಪಿನೊಳಗೆ ಇಳಿದು ಅಲ್ಲಿ ನೀರನ್ನ ತುಂಬಿ ಮಕ್ಕಳು ಬಾತ್ರೂಮ್ಗೆ ಹೋಗ್ತಿದ್ದನ್ನ ನಾನು ನೋಡಿದೆ. ಅವ್ರು ನನಗೆ ಮಾಸ್ಟರ್ ಹಾಕಿ ಅಂತ ಹೇಳಾರ, ಆ ಸಂಪ ತೆಗ್ದು ಅಲ್ಲಿ ಬಾತ್ರೂಮ್ ಬರಗಂಟ ನಮ್ಗೆ ಹಾಕಿ ಅಂತ ಹೇಳಿದ್ರು. ಅದಕ್ಕೆ ನಾನು ಆಯ್ತಪ್ಪ ಈ ಥರ ಎಲ್ಲ ಮಾಡಿ ಬಿದ್ದರೆ ಏನು ಪ್ರಾಣ ಹೋದ್ರೆ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಮುಖ್ಯ ಶಿಕ್ಷಕರಾದ ಸಿದ್ದರಾಜ್ ಅವ್ರನ್ನ ಕೇಳಿದಾಗ ಅವರು ಯಾರೋ ಕುಡ್ಕೊ ಬಂದಿರೋರು ಬೀಗ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಉಡಾಪಿ ಉತ್ತರ ಕೊಟ್ಟರು. ಬಿ ಅವ್ರಿಗೆ ನಾನು ಮೊಬೈಲ್ ಅವ್ರ ನಂಬರ್ ತಗೊಂಡು ಮೊಬೈಲ್ ಅವ್ರಿಗೆ ವಿಡಿಯೋ ಕಳಿಸ್ತಿ ಅದ್ರ ಮುಂದಿನ ಕ್ರಮ ಕೈಗೊಂಡು ಅವ್ರನ್ನ ಈ ಶಾಲೆಯಿಂದ ಸಸ್ಪೆಂಡ್ ಮಾಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲ ಮಾಡಲಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೀನಿ ಅಂತ ಈ ಮಾಧ್ಯಮದ ಮುಖಾಂತರ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸಿಎಂ ತವರು ಕ್ಷೇತ್ರದಲ್ಲೇ ಮಕ್ಕಳ ಜೀವಕ್ಕೆ ಗ್ಯಾರಂಟಿ ಇಲ್ವಾ ಅಂತ ಪ್ರಶ್ನೆ ಮೂಡುತ್ತೆ. ಎಲ್ಲಾ ದೃಶ್ಯಗಳನ್ನ ನೋಡಿದ್ರೆ ಇದೇ ರೀತಿಯಾಗಿ ಅನೇಕ ವರ್ಷಗಳಿಂದ ಮಾಡಿಸ್ಕೊಂಡು ಹಾಗೆ ಕಾಣಿಸ್ತಾ ಇದೆ. ಯಾರು ಕೂಡ ಕಂಪ್ಲೇಂಟ್ ಮಾಡಿಲ್ವಾ? ಇದೀಗ ಈ ರೀತಿಯಾಗಿ ಆಗ್ತಾ ಇದೆ, ಪೋಷಕರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನವಿತಾ, ಏನು ಮಕ್ಕಳಿಂದ ಸಂಪಿನಿಂದ ನೀರು ಸೇರಿಸಿ ಬಾತ್ರೂಮ್ ಅನ್ನ ಕ್ಲೀನ್ ಮಾಡಿಸುವಂತಹ ಒಂದು ವಿಡಿಯೋ ಏನಿದೆ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಸದ್ಯ ಇದು ಮೈಸೂರು ಜಿಲ್ಲೆಯ ಸಿಎಂ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ ವರುಣಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಬಿಳಿಗೆರೆ ಹುಂಡಿ ಗ್ರಾಮದಲ್ಲಿ ಆಗ್ತಾ ಇರುವಂತಹ ಘಟನೆ. ಇನ್ನು ಈ ಬಗ್ಗೆ ಇಲ್ಲಿಯ ಗ್ರಾಮಸ್ಥರು ಶಿಕ್ಷಕರನ್ನ ಹಾಗೂ ಬಿಒನ ಸಂಪರ್ಕ ಮಾಡಿದಾಗ ನಾವು ಕಠಿಣ ಕ್ರಮವನ್ನ ತಗೊಳ್ತೀವಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಹೊರತು ಈ ಕೃತ್ಯವನ್ನ ಮಾಡಿಸ್ತಾ ಇರುವಂತಹ ಶಿಕ್ಷಕರ ಮೇಲೆ ಯಾವುದೇ ಕೂಡ ಕ್ರಮ ಆಗ್ತಾ ಇಲ್ಲ ಅನ್ನುವಂತ ಆರೋಪ ಸಹ ಕೇಳಿ ಬರ್ತಾ ಇರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಮಕ್ಕಳು ಶಾಲೆಗೆ ಬರುವಂತದ್ದು ಪಾಠ ಕೇಳಲಿಕ್ಕೆ, ಅಭ್ಯಾಸವನ್ನ ಮಾಡ್ಲಿಕ್ಕೆ ಇಂಥ ಚಿಕ್ಕ ಮಕ್ಕಳಿಂದ, ಯಾಕಂತ ಹೇಳಿದ್ರೆ 2-3ನೇ ತರಗತಿ ಮಕ್ಕಳಿಂದ ಅಂತ ಸಂಪಿನಿಂದ ನೀರು ತಗ್ಸುವಂತದ್ದಾಗ್ಲಿ, ಬಾತ್ರೂಮ್ ಅನ್ನ ಕ್ಲೀನ್ ಮಾಡಿಸೋದಂತಾಗ್ಲಿ ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮಕ್ಕಳು ಶಾಲೆಯಲ್ಲಿ ಏನ್ ಕೆಲಸ ಮಾಡ್ಬೇಕಾಗುತ್ತೆ? ಯಾಕಂತ ಹೇಳಿದ್ರೆ ಶಾಲೆಯಲ್ಲಿ ಸಹ ಬಹುತೇಕವಾಗಿ ಎಲ್ಲ ಶಾಲೆಯಲ್ಲೂ ಸಹ ಸಹಾಯಕಿಯನ್ನ ಸರ್ಕಾರ ಕೊಟ್ಟಿರುತ್ತೆ. ಅವರಿಂದ ಕೆಲಸವನ್ನ ಮಾಡಿಸೋ ಬದಲು ಮಕ್ಕಳಿಂದ ಯಾಕೆ ಕೆಲಸ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕಾಡುವಂಥದ್ದು. ಇನ್ನೊಂದು ಕಡೆ ಮಕ್ಕಳಿಂದಲೇ ಯಾಕೆ ಅನ್ನುವಂಥದ್ದು, ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು ಅಲ್ಲೂ ಸಹ ಹೇಳ್ತಾರೆ ಶಿಕ್ಷಕರು ಸರದಿ ಅಂದ್ರೆ ದಿನಕ್ಕೆ ಒಬ್ಬರು ಇಬ್ಬರಂತೆ ನಮ್ಮನ್ನ ಈ ರೀತಿ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಆ ಪುಟ್ಟ ಮಕ್ಕಳೇ ಹೇಳೋದಾದ್ರೆ, ಶಿಕ್ಷಕರು ಹಾಗೂ ಸಹಾಯಕರು ಸರ್ಕಾರಕ್ಕೆ ಸಂಬಳವನ್ನು ತಗೊಂಡು ಯಾಕಿದ್ದಾರೆ ಅನ್ನುವಂತ ಪ್ರಶ್ನೆ ಸಹ ಮೂಡುವಂಥದ್ದು. ಸದ್ಯ ಗ್ರಾಮಸ್ಥರೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ, ಇಂತಹ ಕೆಲಸವನ್ನ ಮಾಡಿಸ್ತಾ ಇರುವಂತಹ ಶಿಕ್ಷಕರ ವಿರುದ್ಧ ಕ್ರಮ ಆಗ್ಬೇಕು ಅಂತೇಳಿ. ಸದ್ಯ ಈಗ BO ಅವ್ರಿಗೂ ವಿಷಯ ಮುಟ್ಸಿರುವಂತದ್ದು. ಅವ್ರು ಯಾವ ರೀತಿಯಲ್ಲಿ ಶಿಕ್ಷಕರ ವಿರುದ್ಧ ಕ್ರಮ ತಗೋತಾರೋ ಅಥವಾ ಆಗ್ತಾ ಇರ್ತಕ್ಕಂಥ ಇಂಥ ಕೃತ್ಯಗಳನ್ನ ತಪ್ಪಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ನವಿತಾ. ಆನಂದ್, ಈಗ ಅಲ್ಲಿ ಶಿಕ್ಷಕರು ಈ ರೀತಿಯಾಗಿ ಮಕ್ಕಳಿಂದ ಒಂದು ಅಪಾಯದ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಆದ್ರೆ ಸಹಾಯಕರು ಇದಾರಾ ಇಲ್ವಾ, ಅಥವಾ ಈ ಶಾಲೆಗೆ ಆ ರೀತಿಯಾಗಿ ಸಹಕಾರನ ಕೊಟ್ಟಿದಾರಾ ಇಲ್ವಾ? ಇಲ್ಲಿ ನಿಜಾಂಶ ಏನೇನಿದೆ ನವಿತಾ? ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಶಾಲೆಯಲ್ಲಿ ಆನಂದ್ ಮಾತಾಡಿಸ್ತೀನಿ. ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ DTPI ಆಗಿರುವಂತಹ ಜವರೇಗೌಡ ಅವರೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಸರ್, ಬಿಳಿಗೆರೆ ಹುಂಡಿಯಲ್ಲಿರುವಂತಹ ಶಾಲೆಯ ಬಗ್ಗೆ ನಾವು ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ವಿ. ಅಲ್ಲಿ ಮಕ್ಕಳು ಅಪಾಯದ ಕೆಲಸಗಳನ್ನ ಮಾಡ್ತಿದ್ದಾರೆ. ಸಂಪಿನಿಂದ ನೀರು ತೆಗೆಯೋದು, ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿಸುವಂತಹ ಕೆಲಸವನ್ನ ಶಿಕ್ಷಕರು ಮಾಡಿಸ್ತಾ ಇದ್ದಾರೆ ಅಂತೇಳಿ. ಸಹಾಯಕರು ಇದಾರಾ ಇಲ್ವಾ ಸರ್? ಮಕ್ಕಳ ಜೀವಕ್ಕೆ ಏನಾದರೂ ಅಪಾಯ ಇದ್ರೆ ಯಾರು ಗ್ಯಾರಂಟಿ? ಪುಟ್ಟ ಮಕ್ಕಳು ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ನಿಮ್ ಗಮನಕ್ಕೆ ಬಂದಿದೆಯಾ? ಮೇಡಮ್, ನನಗೆ ಒಬ್ರು ದೂರು ಕೊಟ್ಟಿದ್ದಾರೆ, ನಮ್ಮ BO ಮುಖಾಂತರ ಬಂದಿದೆ ದೂರು. ಅದು
ಶಾಲೆ 2 ಕಡೆ ಇದೆ ಅಂತ ಹೇಳಿ ಕೇಳಿದೀನಿ. ಹ್ಮ್ ಮಕ್ಕಳು ಸಂಪಲ್ಲಿ ಬಕೆಟ್ ಅಲ್ಲಿ ನೀರು ತೆಗಿತಾ ಇರೋದನ್ನ ನೋಡಿದೆ ನಾನು. ವಿಡಿಯೋದೊಂದು ಸಣ್ಣ ತುಣುಕನ್ನ ನೋಡಿದೀನಿ. ಹ್ಮ್ ಆ ಶೌಚಾಲಯ ಕ್ಲೀನ್ ಮಾಡಿಸುವಂತದ್ದು ಏನು ಕಂಡು ಬಂದಿಲ್ಲ ಮೇಡಮ್. ಶಾಲೆಗಳಲ್ಲಿ ಯಾರು ಶೌಚಾಲಯ ಮಕ್ಕಳು ಬಳಸ್ತಾರೆ, ನೀರ್ ಹಾಕ್ತಾರೆ ಮಕ್ಕಳು. ಮಕ್ಕಳೇ ಹೇಳ್ತಾ ಇರೋದು ಸರ್, ಅದು ನಮ್ಮ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳಿ. ಯಾರು ಹೇಳಿದ್ರಂತೆ? ಅದು ನೀವು ಸ್ವಲ್ಪ ವಿಚಾರ ಮಾಡಿ. ಅದನ್ನ ಮಕ್ಕಳಿಗೆ ಕ್ಲೀನ್ ಮಾಡಿ ಅಂತ ಯಾರು ಹೇಳಿರೋದಿಲ್ಲ. ಈಗಾಗಲೇ ಅನೇಕ ವರ್ಷಗಳಿಂದ ಇದು ಶೌಚಾಲಯ ಸ್ವಚ್ಛತೆ ಬಗ್ಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿದೀವಿ. ನೀನ್ ಕ್ಲೀನ್ ಮಾಡುವಂತ ಯಾವುದೇ ಶಿಕ್ಷಕರು ಹೇಳೋದಿಲ್ಲ ಅದನ್ನ. ಸ್ವಲ್ಪ ಅದು ಪರಿಶೀಲನೆ ಮಾಡಿ. ಇಲ್ವಾ ಸರ್ ಆ ಶಾಲೆಯಲ್ಲಿ? ಯಾಕಂದ್ರೆ ಶಾಲೆಗಳಲ್ಲಿ ಶೌಚಾಲಯ ಸ್ವಚ್ಛತೆಗೆ ಅಂತ ಹೇಳಿ ಸಹಾಯಕರು ಇರೋದಿಲ್ಲ. ಗ್ರಾಮ ಪಂಚಾಯತಿ ವತಿಯಿಂದ ವಾರಕ್ಕೊಂದ್ಸಲ ಅಥವಾ ವಾರಕ್ಕೆ ಸ್ಟ್ರೆಂತ್ ಮೇಲೆ ವಾರಕ್ಕೆ 2 ಸಲ ಅಥವಾ ಪ್ರತಿ ದಿವಸ ಸಾಕಷ್ಟು ಸ್ಟ್ರೆಂತ್ಗಳು ಇರುವಂತ ಕಡೆ ಮಾಡಿಸ್ತಾ ಇದ್ದಾರೆ. ನೀರು ತೆಗಿತಾರಲ್ಲ ಸರ್ ಮಕ್ಕಳು, ಆ ಒಂದು ಸಂಪ್ನಿಂದ. ನೋಡ್ದೆ ಮೇಡಮ್, ಅದು ವಿಡಿಯೋ ನೋಡ್ದೆ. ಒಂದು ಹಗ್ಗ ಹಾಕಿ ಕೂತ್ಕೊಂಡು ಅದನ್ನ ತೆಗಿತಾ ಇದ್ದಾರೆ. ಈಗ ನನಗೆ ಅದು ಸ್ಪಷ್ಟೀಕರಣಕ್ಕೋಸ್ಕರ BO ಬರ್ದಿದ್ದೀನಿ. SDM ಸರ್ ಅಭಿಪ್ರಾಯ, ಯಾಕೆ ಅವರು ಸೇಫ್ಟಿ ಮಾಡ್ಕೊಂಡಿಲ್ಲ, SDM ಸರ್ ಏನ್ ಹೇಳ್ತಾರೆ, ಮತ್ತೆ ಶಾಲೆನಲ್ಲಿ ಮುಖ್ಯ ಶಿಕ್ಷಕರದ್ದು ಏನಾದ್ರು ತಪ್ಪಿದ್ಯಾ, ಅವರೇ ಏನಾದ್ರು ಹೇಳಿದ್ರ ಅಂತ ಹೇಳಿ ವರದಿ ಕೊಡಿ ಅಂತ ಹೇಳಿ ಕೇಳಿದೀನಿ ಮೇಡಮ್. ಸರ್ ಯಾವಾಗ ನಿಮ್ ಗಮನಕ್ಕೆ ಬಂದಿರೋದು? ಯಾವಾಗ ವರದಿ ಕೇಳಿದಿರಿ ಸರ್ ನೀವು? ನನಗೆ ಒಂದು 4-5 ಡೇಸ್ ಆಗಿದೆ ನನಗೆ ಬಂದು. ಓಕೆ, ಏನಾದ್ರು ಅವರು ಇನ್ಫಾರ್ಮ್ ಮಾಡಿದ್ದಾರೆ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅದೇನಾಗಿದೆ, ಕಂಟಿನ್ಯೂಸ್ ಆಗಿ ನಮಗೆ ಬೇರೆ BO ನಮಗೆ ಕೋರ್ಟ್ ಕೇಸ್ಗಳು ಇತ್ಯಾದಿಗಳು ಅಂತ ಹೇಳಿ ಇದ್ದು ಶಾಲೆಗೆ ಅವರು ಭೇಟಿ ಕೊಡಕ್ಕಾಗಿಲ್ಲ. ಮೊನ್ನೆ ಕೂಡ ವಿಚಾರ ಮಾಡಿದೆ, ಮೊನ್ನೆ ಬಂದಿದ್ರು. ಅದೊಂದು ಸ್ವಲ್ಪ ಬೇಗ ವರದಿ ಕೊಡಿ, ಅದ್ರ ಏನು ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೇಳಿ. ಪ್ರಾಯಶಃ ನನಗೆ ನಾಳೆ ರೀಚ್ ಆಗ್ಬೋದು ವರದಿ. ಏನು ಒಂದ್ ವೇಳೆ ಅವರು ಶಿಕ್ಷಕರಿಂದ ತಪ್ಪಾಗಿದೆಯಾ ಎಲ್ಲಿಂದ ಅಂತ ಹೇಳಿ ನೋಡಿ ಏನ್ ನಿಯಮಾನುಸಾರ ಏನಿದೆ ಅದನ್ನ ಕ್ರಮ ಮಾಡ್ತೀನಿ. ಸರ್, ಈಗ ನಿಯಮಾನುಸಾರ ನೀವೇ ಹೇಳಿದ್ರಿ, ಅಲ್ಲಿಗ SDMC ಅವರು ಅಲ್ಲಿ ಯಾರು ಇರ್ತಾರೆ ಅವರನ್ನ ಅಲ್ಲಿ ಈ ತರದ ಕೆಲಸಗಳಿಗೆ ಒಂದು ಯಾರನ್ನಾದ್ರೂ ನೇಮಿಸಬೇಕು ಅನ್ನುವಂತ ಇದೆ ಅಲ್ವಾ ಶಾಲೆಗಳಲ್ಲಿ? ಬಟ್ ಈ ಶಾಲೆಯ ಬಗ್ಗೆ ಈ ಹಿಂದೆ ಕೂಡ ಗ್ರಾಮಸ್ಥರು ಹೇಳ್ತಾರೆ, ನಾವು ದೂರನ್ನ ಕೊಟ್ಟಿದ್ವಿ ಅನೇಕ ಬಾರಿ, ಯಾವುದೇ ಕ್ರಮ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು. ಏನು ಕ್ರಮ ಆಗಿಲ್ಲ ಅಂತ? ಅದೇ ಮಕ್ಕಳಿಂದ ಇನ್ನೂ ಕೆಲಸ ಮಾಡಿಸ್ತಾನೆ ಇದ್ದಾರೆ ಅಂತ ಹೇಳಿ. ನೋಡಿ, ಇದು ಮಕ್ಕಳಿಂದ ಕೆಲಸ ಮಾಡ್ತಾ ಇದ್ರೆ ಅದು ಅಕ್ಷಮ್ಯ ಆಗ್ತದೆ. ಅದು ಯಾರು ಆತರ ಮಾಡಿದ್ದಾರೆ, ಯಾರು ಡೈರೆಕ್ಟ್ ಮಾಡಿದ್ದಾರೆ ಅದನ್ನ ತಿಳ್ಕೊಳ್ಬೇಕಾಗ್ತದೆ. ನಮ್ಮ BO ವರದಿ ಬಂದ್ಮೇಲೆ ಕ್ರಮ ಮಾಡ್ತೀನಿ. ಈಗಾಗಲೇ ನಮ್ಮಲ್ಲಿ ಸುಮಾರು 2100 ಸರ್ಕಾರಿ ಶಾಲೆಗಳಿದೆ. ಅಷ್ಟು ಶಾಲೆಗಳಲ್ಲೂ ಕೂಡ ಗ್ರಾಮ ಪಂಚಾಯತಿ ಸಹಕಾರ ಮತ್ತು ಸ್ಥಳೀಯವಾಗಿ ಏನು ಲಭ್ಯ ಇರ್ತಾರೆ ನಮ್ಮ ಶೌಚಾಲಯ ಸ್ವಚ್ಛತೆ ಮಾಡ್ತಕ್ಕಂಥ ಸಿಬ್ಬಂದಿ ಏನಿರ್ತಾರೆ ಅವ್ರನ್ನ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಇದ್ರದ್ದು ವಸ್ತುಸ್ಥಿತಿ ನಮ್ಗೆ ಒಂದು 2-3 ದಿವಸದಲ್ಲಿ ನಾನು ಕೊಡಿ ಅಂತ ಹೇಳಿದ್ದೀನಿ. ಪ್ರಾಯಶಃ BO ಅವರು ಮೊನ್ನೆ ಕೋರ್ಟು ನೆನ್ನೆ ಒಂದು ಮೀಟಿಂಗು ಎಲ್ಲ ಇದ್ದಿದ್ರಿಂದ ಸಾಧ್ಯ ಆಗಿಲ್ಲ ಅಂತ ಕಾಣಿಸುತ್ತೆ. ಸೋಮವಾರ ನಾನು ಕಡಾಖಂಡಿತ ವರದಿ ಕೊಡ್ಬೇಕು ಅಂತ ಹೇಳಿದ್ದೀನಿ. ಮಕ್ಕಳ ಜೀವಕ್ಕೆ ಅಪಾಯ ಆಗದಾಗಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇದೆ. ಆ ರೀತಿಯಂತಹ ಕ್ರಮ ಕೈಗೊಳ್ಳಿ ಅಂತ ನಾವು ಕೂಡ ಕೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.